ನಮಸ್ಕಾರ, ನಾನು ಜಯದೇವ್ ಹೇಂದ್ರೆ. ಈ ವಿಡಿಯೋದಲ್ಲಿ 10 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿದೆ. ಕೊನೆಯ ಪ್ರಶ್ನೆಯ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಉತ್ತರಿಸಬೇಕು. ಆ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ವಿಡಿಯೋ 70ರ ಕೊನೆಯ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ, ವಿಷ್ಣು ಶರ್ಮಾ. ಮೊದಲನೇ ಪ್ರಶ್ನೆ, ಗುಲಾಮಿ ವಂಶದ ಮೊದಲ ದೊರೆ ಯಾರು? ಆಪ್ಷನ್ ಎ ಕುತುಬುದ್ದೀನ್ ಐಬಕ್, ಆಪ್ಷನ್ ಬಿ ಇಲ್ತಮಿಶ್, ಆಪ್ಷನ್ ಸಿ ರಜಿಯಾ ಸುಲ್ತಾನ್, ಆಪ್ಷನ್ ಡಿ ಬಲ್ಬನ್. ಸರಿಯಾದ ಉತ್ತರ ಆಪ್ಷನ್ ಎ ಕುತುಬುದ್ದೀನ್ ಐಬಕ್. ಎರಡನೇ ಪ್ರಶ್ನೆ, ಭಾರತದ ಮೊದಲ ಅಫ್ಘಾನ್ ಆಡಳಿತಗಾರ ಯಾರು? ಆಪ್ಷನ್ ಎ ಇಲ್ತಮಿಶ್, ಆಪ್ಷನ್ ಬಿ ಶೇರ್ ಶಾ ಸೂರಿ, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಬಲ್ಬನ್. ಸರಿಯಾದ ಉತ್ತರ ಆಪ್ಷನ್ ಬಿ ಶೇರ್ ಶಾ ಸೂರಿ. ಮುಂದಿನ ಪ್ರಶ್ನೆ, ಸೂರಿ ವಂಶದ ಸಂಸ್ಥಾಪಕ ಯಾರು? ಆಪ್ಷನ್ ಎ ಶೇರ್ ಶಾ ಸೂರಿ, ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್, ಆಪ್ಷನ್ ಸಿ ಬಾಬರ್, ಆಪ್ಷನ್ ಡಿ ಹುಮಾಯೂನ್. ಸರಿಯಾದ ಉತ್ತರ ಆಪ್ಷನ್ ಎ ಶೇರ್ ಶಾ ಸೂರಿ. ಮುಂದಿನ ಪ್ರಶ್ನೆ, ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಬಿಂದುಸಾರ, ಆಪ್ಷನ್ ಡಿ ಸುಸೀಮಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ. ಮುಂದಿನ ಪ್ರಶ್ನೆ, ಸಮುದ್ರಗುಪ್ತನ ಆಸ್ಥಾನ ಕವಿ ಯಾರು? ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ತೆನಾಲಿ ರಾಮಕೃಷ್ಣ, ಆಪ್ಷನ್ ಸಿ ಹರಿಸೇನ, ಆಪ್ಷನ್ ಡಿ ವರಾಹ ಮೀರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಸೇನ. ಮುಂದಿನ ಪ್ರಶ್ನೆ, ಸ್ಥಳೀಯ ಭಾಷೆ ಪತ್ರಿಕಾ ಕಾಯ್ದೆಯನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ಎ ಫೆಡೆರಿಕ್ ಸ್ಯಾಮ್ಯುಯಲ್, ಆಪ್ಷನ್ ಬಿ ಚಾರ್ಲ್ಸ್ ಕ್ಯಾನನ್, ಆಪ್ಷನ್ ಸಿ ಜಾರ್ಜ್ ಕರ್ನನ್, ಆಪ್ಷನ್ ಡಿ ಲಾರ್ಡ್ ಲಿಟನ್. ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ಲಿಟನ್. ಮುಂದಿನ ಪ್ರಶ್ನೆ, ಇಂಡಿಕಾ ಗ್ರಂಥವನ್ನು ರಚಿಸಿದವರು ಯಾರು? ಆಪ್ಷನ್ ಎ ಮೆಗಸ್ತನಿಸ್, ಆಪ್ಷನ್ ಬಿ ಹುಮಾಯೂನ್, ಆಪ್ಷನ್ ಸಿ ಹುಯನ್ ಸ್ಯಾಂಗ್, ಆಪ್ಷನ್ ಡಿ ಸೆಲ್ಯೂಕಸ್. ಸರಿಯಾದ ಉತ್ತರ ಆಪ್ಷನ್ ಎ ಮೆಗಸ್ತನಿಸ್. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಯಾರು? ಆಪ್ಷನ್ ಎ ಕಮಲಾ ನೆಹರು, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ಸುಚೇತಾ ಕೃಪಲಾನಿ, ಆಪ್ಷನ್ ಡಿ ಅರುಣಾ ಆಸಿಫ್ ಅಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸರೋಜಿನಿ ನಾಯ್ಡು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಹಾಬಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ಎ ಮೊಹಮ್ಮದ್ ಇರ್ಫಾನ್, ಆಪ್ಷನ್ ಬಿ ನವಾಬ್ ಅಮೀರ್ ಖಾನ್, ಆಪ್ಷನ್ ಸಿ ಬರೇಲಿಯ ಸೈಯದ್ ಅಹಮದ್, ಆಪ್ಷನ್ ಡಿ ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಪ್ಷನ್ ಸಿ ಬರೇಲಿಯ ಸೈಯದ್ ಅಹಮದ್. ಕೊನೆಯ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಆಪ್ಷನ್ ಎ ದಂತಿ ದುರ್ಗ, ಆಪ್ಷನ್ ಬಿ ಅಮೋಘ ವರ್ಷ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಮಯೂರ ವರ್ಮ. ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಉತ್ತರಿಸಿ. ಈ ಪ್ರಶ್ನೆಯ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕೊನೆಯ 10ನೇ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.